ಬಾಂಗ್ಲಾ ಆಟಗಾರರನ್ನ ಐಪಿಎಲ್ ಪಂದ್ಯಾವಳಿಯಿಂದ ಹೊರಗಿಡಿ ಕೆಕೆಆರ್ ಮಾಲೀಕರಿಗೆ ಬಿಸಿಸಿಐ ಖಡಕ್ ಆದೇಶವನ್ನ ಕೊಟ್ಟಿದೆಯಂತೆ. ಕೆಕೆಆರ್ ತಂಡದಲ್ಲಿದ್ದ ಬಾಂಗ್ಲಾ ಆಟಗಾರ ಮುಸ್ತಫಿಜುರ್ ರೆಹಮಾನ್, ಬಾಲಿವುಡ್ ನಟ ಶಾರುಖ್ ಖಾನ್ ಮಾಲೀಕತ್ವದ ಕೋಲ್ಕತ್ತಾ ನೈಟ್ ರೈಡರ್ಸ್ ಇದು ಬಾಂಗ್ಲಾದೇಶದ ವೇಗದ ಬೌಲರ್ ಮುಸ್ತಫಿಜುರ್ ರೆಹಮಾನ್ಗೆ ತಂಡದಲ್ಲಿ ಸ್ಥಾನ ಕೊಡಲಾಗಿದೆ. ಭಾರತ ವಿರೋಧಿ ನಿಲುವು ತಳೆದಿರುವಂತಹ ಬಾಂಗ್ಲಾದೇಶದ ಸರ್ಕಾರಕ್ಕೆ ಇದೀಗ ಕೆಕೆಆರ್ ತಂಡದಿಂದ ಆ ಮನುಷ್ಯನನ್ನ ಅಂದ್ರೆ ಪಾಪ ಆ ಕ್ರಿಕೆಟಿಗರನ್ನ ಹೊರಗಿಡಿ ಅಂತ ಈಗ ಆಗ್ರಹ ಕೇಳಿ ಬರ್ತಾ ಇದೆ. ಮುಸ್ತಫಿಜುರ್ ಇವರನ್ನ ಕೈ ಬಿಡಬೇಕು ಅಂತ ಜನಾಗ್ರಹಕ್ಕೆ ಮಣಿದು ಮುಸ್ತಫಿಜುರ್ನನ್ನ ಕೈ ಬಿಡುವಂತೆ ಬಿಸಿಸಿಐ ಕೂಡ ಈಗ ಸೂಚನೆ ಕೊಟ್ಟಿದೆ ಅಂತ ಮಾಹಿತಿ. ಕೆಕೆಆರ್ ತಂಡದ ಮಾಲೀಕರಿಗೆ ಬಿಸಿಸಿಐ ಈಗ ಖಡಕ್ ಸೂಚನೆ ಕೊಟ್ಟಿದೆ. ಅವ್ರ ದೇಶದವ್ರು ಮಾಡಿದ ತಪ್ಪಿಗೆ ಎಡವಟ್ಟಿಗೆ ಈಗ ಈತ ಕ್ರಿಕೆಟರ್ ಅನುಭವಿಸ್ಬೇಕು. ಬಾಂಗ್ಲಾ ಆಟಗಾರನನ್ನ ಐಪಿಎಲ್ ಪಂದ್ಯಾವಳಿಯಿಂದ ಹೊರಗಿಡಿ ಅಂತ ಕೆಕೆಆರ್ ಮಾಲೀಕರಿಗೆ ಈಗ ಬಿಸಿಸಿಐ ಒಂದು ಖಡಕ್ ಮೆಸೇಜ್ ಅನ್ನ ಕೊಟ್ಟಿದೆ. ಕೆಕೆಆರ್ ತಂಡದಲ್ಲಿ ಬಾಂಗ್ಲಾದ ಆಟಗಾರ, ಈತನ ಹೆಸರು ಮುಸ್ತಫಿಜುರ್ ರೆಹಮಾನ್ ಅಂತ. ಬಾಲಿವುಡ್ ನಟ ಶಾರುಖ್ ಖಾನ್ ಅವರ ಮಾಲೀಕತ್ವದ ಕೋಲ್ಕತ್ತಾ ನೈಟ್ ರೈಡರ್ಸ್ ಟೀಮ್ನಲ್ಲಿ ಈತ ಇದ್ದ. ಬಾಂಗ್ಲಾದೇಶದ ವೇಗದ ಬೌಲರ್ ಅಂತ ಕೂಡ ಈತ ಹೆಸರುವಾಸಿ. ಈತನ ಹೆಸರು ಇನ್ನೊಂದ್ಸಲ ಹೇಳೋದಾದ್ರೆ ಮುಸ್ತಫಿಜುರ್ ರೆಹಮಾನ್ ಅಂತ. ಇವನಿಗೆ ಕೆಕೆಆರ್ ಟೀಮ್ನಲ್ಲಿ ಸ್ಥಾನ ಇತ್ತು. ಭಾರತ ವಿರೋಧಿ ನಿಲುವು ತಳೆದಿರುವ ಬಾಂಗ್ಲಾದೇಶದ ಸರ್ಕಾರ ಅಂದ್ರೆ ಹಿಂದೂ ವಿರೋಧಿಯಾಗಿ ಯಾವ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಅನ್ನೋದನ್ನು ನೀವು ನೋಡಿರ್ತೀರಿ ಪ್ರತಿನಿತ್ಯ ನ್ಯೂಸ್ನಲ್ಲಿ. ಹಾಗಾಗಿ ಹೊರಗಿಡಿ ಅಂತ ಬಿಸಿಸಿಐ ಇದೀಗ ಮಧ್ಯಸ್ಥಿಕೆಯನ್ನು ವಹಿಸಿ ಆದೇಶವನ್ನ ಮಾಡಿ